ಸತೀಶ್ ಅಣ್ಣವ್ರಿ ನಮಸ್ತೆ. ನಮಸ್ಕಾರ. ತುಂಬ ಹೆಸರುವಾಸಿಯಾದಂಥ ಓರಿ ಏಳುಗಳಿ ಓರಿ. ಹೌದು ಸರ್, ಇದು ತುಂಬ ಹೆಸರುವಾಗಿರೋ ಓರಿ. ಇವಾಗ ಯಗ್ನೂರು ಬಿತ್ನಲ್ಲಿ ತುಂಬ ಹಳೆ ಓರಿ ಅಂತಂದ್ರೆ ಇದೇನೆ. ಇದೊಂದೇ ಸರ್. ತುಂಬ ಕರುಗಳು ಹುಟ್ಟೋದಕ್ಕೆ ಕಾರಣ ಆಗಿರೋಂಥ ಓರಿ. ಇದ್ರ ಮಕ್ಕಳುಗಳು ಕೂಡ ಇವತ್ತು ಸುಮಾರು ಕರುಗಳಿದಾವೆ. ಇವತ್ತು ಯಾವ್ಯಾವ ಬೆಲೆಗೆ ಹೋಯ್ತಾವೆ ಅಂತ ನೀವೇ ನೋಡ್ತಾ ಇದ್ದೀರಿ. ಒಳ್ಳೊಳ್ಳೆ ಬೆಲೆಗೆ ಹೋಯ್ತಾ ಇದೆ. ಆಮೇಲೆ ಕರುನು ಎಲ್ಲ ಬೀಜದೋರಿ ಆಗಿರೋ ಜಾಸ್ತಿ ಇದ್ರು. ಹೌದೌದು. ಒಳ್ಳೊಳ್ಳೆ ಕರು ಇವಾಗ ಹುಡುಕಿದ್ರು ಸುಮಾರು ಅಂದ್ರೆ ಒಂದು 10 ಬೀಜದೋರಿಗಳಿದಾವೆ. ಇದ್ರು ಜಾಸ್ತಿ ಇದಾವಲ್ವಾ? 30-40 ಓರಿ ಮೇಲವೆ. ಅಂದ್ರೆ ಗೊತ್ತಿರೋ ಅಂತವೇ ಬೇಜನ್ ಗೊತ್ತಿಲ್ಲದೆ ಇರೋ ಎಲ್ಲೆಲ್ಲಿ ಹೋಗಿದಾವ. ಗೊತ್ತಿರೋ ಅಂತವೆ ಆಲ್ರೆಡಿ ದನ ಕಟ್ತಾರವೆ ಇದ್ರವೇ ಜಾಸ್ತಿ. ಆಮೇಲೆ ಏನಪ್ಪಾ ಅಂದ್ರೆ ಇದು ಹುಟ್ಟೋ ಕರುಗಳು, ಇದ್ರ ಮಕ್ಳು ಹುಟ್ಟೋ ಕರುಗಳು ಕೂಡ ಬೀಜಕ್ಕೆ ಬರೋ ತರ 4ನೇ ಜನರೇಷನ್ ಆತರ ಹೋಗ್ತಾ ಇದೆ. ಹೌದು, ಯಗ್ನೂರು ತಳಿ ಅಂದ್ರೆ ತುಂಬಾ ಇವಾಗ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಕರ್ನಾಟಕದಲ್ಲೇನೆ. ವಯಸ್ಸು ಆಗಿದೆ ಓರಿಗೆ 12 ವರ್ಷ ಆಯ್ತು ಸರ್. ಫಸ್ಟ್ ಇದ್ದಿದ್ದು ರವಿಯಣ್ಣ ಅವ್ರ ಮನೆಯಲ್ಲಿ, ಏಳುಗಳಿ ರವಿಯಣ್ಣ ಅವ್ರ ಮನೇಲಿ ಇತ್ತು. ಅವ್ರ ಮನೇಲಿ 7 ವರ್ಷ 8 ವರ್ಷ ಇತ್ತು. ಅಲ್ಲಿಂದ ನಾವು ತಗೊಂಡ್ವಿ ಸರ್. ರವಿಯಣ್ಣವ್ರ ಮನೇಲಿ ತರಬೇಕಾದ್ರೆ ಅವರು ಎಲ್ಲಿ ಹುಟ್ಟಿತ್ತು ಅಂತ ಏನಾರ ಗೊತ್ತಾ ಅವ್ರಿಗೆ? ಇದು ಅವ್ರಿಗೆ ಗೊತ್ತಿತ್ತು. ಇದು ಯಗ್ನೂರಲ್ಲಿ ಹುಟ್ಟುದು. ಯಗ್ನೂರಲ್ಲಿ ಅವರಿಗೆ ಹುಟ್ಟಿದ್ದು. ಅಲ್ಲಿಂದ ಆರೋಗ್ಯ ಚಿನ್ಮರಿ ಅಣ್ಣ ಚಿನ್ರಾಜ್ ಅವ್ರು ತಗೋಗಿ ತಮಿಳ್ನಾಡು ಕೊಟ್ಟಿದ್ರು. ತಮಿಳ್ನಾಡಿಂದ ಇವ್ರು ತಂದಿದ್ರು ಸರ್. ಇದು ಏಳುಗಳಿ ರವಿಯಣ್ಣ ತಗೊಂಡ್ರು. ದೊಡ್ಡಳ್ಳಿ ರವಿಯಣ್ಣ ಕೊಡಿಸಿದ್ರು. ಏಳುಗಳಿ ರವಿಯಣ್ಣ ತಂದಿದ್ರು. ದೊಡ್ಡಳ್ಳಿ ರವಿಯಣ್ಣ ತಂದಿದ್ರು. ಅಲ್ಲಿಂದ ಏಳುಗಳಿ ರವಿಯಣ್ಣ ಕೊಟ್ಟರು. ಸತೀಶ್ ಅಣ್ಣವ್ರೆ, ನೀವು ಹಾಕೋ ಬಂದ್ಮೇಲೆ ಎಷ್ಟು ಕರ್ಸಿಂಗ್ ಮಾಡಿಸಿದ್ರಿ? ನಾವು ಒಂದು 600 ಹಸಿ ಕಟ್ಸಿದ್ವಿ. 600 ಹಸಿ ಕಟ್ಸಿದ್ವಿ. ಇದು ಬಂದ್ಮೇಲೆ ನಿಮ್ಗೆ ಹಸುಗಳು ಜಾಸ್ತಿ ಆಗಿರ್ಬೋದು ಅನ್ಕೊಂತೀನಿ. ಊರಿಗೆ ಬಂದ್ಮೇಲೆ ದನ ಜಾಸ್ತಿ ಆಗಿರೋದು. ಫಸ್ಟ್ ಆಗ್ಲಲ್ಲಿ ಸಂತೋಷ ಅಣ್ಣ ಊರಿ ಇದ್ದಾಗ ಬರ್ತಿದ್ದೋ. ಅದ್ ಬಿಟ್ರೆ ಇದೆ ಜಾಸ್ತಿ. ಇವಾಗ ಕೇಳ್ಕೊಂಡು ಬರ್ತಾ ಇರ್ತಾರೆ. ಇವಾಗ ಹೊರಗಡೆ ಬರೋದೆಲ್ಲ ಇದಕ್ಕೇನೆ ಜಾಸ್ತಿ. ತುಂಬಾ ದೊಡ್ಡ ದೊಡ್ಡ ಹಸುಗಳು ಕರುಗಳು ಎಲ್ಲ ಬರ್ತವೆ, ಕಟ್ಸ್ಗಳು. ಸತೀಶ್ ಅಣ್ಣವ್ರೆ, ಚಾರ್ಜ್ ಏನು ಮಾಡಿದ್ದೀರಾ? 500 ರೂಪಾಯಿ. 500 ರೂಪಾಯಿ. ಕರುಗಳು ನಿಮ್ಮ ಮನೆ ಹತ್ರ ಬಂದ್ಮೇಲೆ ಬೀಳ್ತಾ ಇದಾವ? ಬಿದ್ದಾವೆ. ಈ ಒಂದು 3 ಕರು ಬಿದ್ದೈತೆ. 3 ಕರು ತುಂಬಾ ಪ್ರೆಗ್ನೆಂಟ್ ಜಾಸ್ತಿ ಇದಾವೆ. ಇನ್ಮೇಲೆ ಬೀಳ್ತವೆ. ಇನ್ಮೇಲೆ ಬೀಳ್ತವೆ. ಕಿತ್ತಾಕೊಂಡ್ಬಿಡ್ತಾವ ಕಾಲು ಪಲ್ ಅಂತ. ಸತೀಶ್ ಅಣ್ಣವ್ರೆ, ಇದು ನಿಮ್ಮೂರಿಗೆ ಹುಟ್ಟಿರೋದು ಏಳುಗಳಿ ಊರಿ ಮಗ? ಇನ್ನೊಂದು ತಿಂಗಳು ಆಗಿಲ್ಲ ಅನ್ಸುತ್ತೆ. ಒಳ್ಳೆ ಕರು ಹುಟ್ಟಿದ್ದೆ. ಹೊರಗರು ಹೊರಗಡೆ ಎಲ್ಲ ಹುಟ್ಟೈತೆ. ಕೆಲವು ಫೋನ್ ನಂಬರ್ ನಾವು ನಂಬರ್ ಕಲೆಕ್ಟ್ ಮಾಡೋರಲ್ಲ, ಅವು ಗೊತ್ತಾಯ್ತಲ್ಲ. ಇದು ನಿಮ್ಮೂರಲ್ಲೇ ಇರೋದು, ಪಿಚಿಂಕರಲ್ಲಿ? ಕರುಗಳ ಬಗ್ಗೆ ಮಾತಾಡಂಗಿಲ್ಲ, ಮಾತಾಡಂಗಿಲ್ಲ. ಎಲ್ಲ ಹುಡ್ತಾವ ಸುಮಾರು, ಎಲ್ಲ ಬೀಜಕ್ಕೆನೆ. ಮುಕ್ಕಾಲು ಭಾಗ ಬೀಜಕ್ಕೆ ಆಗಿರುವಂಥ ಊರುಗಳವೆ. ಅಕ್ಕ, ಕರು ನಿಮ್ಮನೆಲ್ಲ ಹುಟ್ಟಿರೋದು? ಯಾವ ಊರಕ್ಕ ಇದು? ಅಣ್ಣಳ್ಳಿ. ಯಾವ ಊರಿಗೆ ಹುಟ್ಟಿರೋದು ಇದು? ಪಿಚ್ಚಿನಕೆರೆ. ಏಳುಗಳಿ ಊರಿ. ಮನೆಯಲ್ಲೇ ಹುಟ್ಟಿದ್ದು. ಸತೀಶ್ ಅಣ್ಣವ್ರೆ, ಇದನ್ನ ಮತ್ತೆ ನಿಮ್ಮ ಮನೆಯಿಂದ ಆಚೆ ಊರಿಗೆ ಕೊಡಲ್ಲ. ಎಷ್ಟು ದಿನ ಇರಲಿ ನಮ್ಮ ಮನೇಲಿ ಇದಾಗಬೇಕಿದ್ದು ಊರಿ ಅದಾವ. ಬಸ್ತಿ ಊರಿ ಥರ ಮಾಡ್ತೀರಾ? ಇದನ್ನ ಎಷ್ಟು ವರ್ಷ ಇರುತ್ತೋ ಅಷ್ಟು ಮನೇಲಿ ಬಿಡ್ತೀವಿ. ಕೇಳಿದ್ರ ಯಾರು ಊರಿ? ಬೇಜನ್ ಜನ ಕೇಳ್ತಾರೆ. ಈಗ ಕೇಳ್ತಾವ್ರೆ, ಕೊಟ್ಟಿಲ್ಲ. ದಿನ ಕೇಳ್ತಾರೆ. ನಮ್ಮ ಮರಳವಾಡಿ ಹುಯಿಲಪ್ಪಳ್ಳಿ ಸೂರ್ಯಗಣ ಕೇಳಿದ್ರು ಊರಿ ಕೊಡು ಅಂತ. ಕೊಟ್ಟಿಲ್ಲ. ಬೇಜನ್ ಜನ ಕೇಳ್ತಾರೆ, ಕೊಟ್ಟಿಲ್ಲ. ಕೇಳಿದ್ರು ವಾಪಸ್ ಅಂತ? ರವಿಯಣ್ಣವ್ರಿಗೆ ಕೇಳಿದ್ರು, ಅವರು ಕೇಳಿದ್ರು. ಕೊಡೋದು ಕೊಟ್ರೆ ಊರಿ ಅಂತ ಕೊಟ್ರೆ ವಾಪಸ್ ಅವ್ರಿಗೆ ಕೊಡೋದು.
ಏನಾರ ಮಾತುಕತೆ ಏನಾರ ಆಗೈತಾ ವಾಪಸ್ ಆಗಿಲ್ಲ ಮಾತುಕತೆ ನಿಮ್ಗೆ ಕೊಡ್ತೀವಿ ಅಂತ ಏನು ಮಾತುಕತೆ ಆಗಿಲ್ಲ. ಹಾ 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 ವ್ಯಾಪಾರ ಮಾಡಿ ತಗೊಂಬಂದಿದ್ದೀನಿ ಊರಿನ. ಹಾ 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 ಅವ್ರಿಗೆ ನಾವು ಓರಿ ಕೊಡ್ಬೇಕು ಅಂತ ಮನಸ್ಸು ಮಾಡಿದ್ರೆ ಕೊಡೋದೇ ರಿವೇಡನ್ಗೆ. ಹಾ 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 ಕೈ ತಿಂಡಿ ಎಲ್ಲ ಏನು ಕೊಡ್ತಾ ಇದ್ದೀರಾ? ಮಾಮೂಲಿ ಸರ್ ಹುಳಿ ಹಾಂ ರವೆ ಉಸ ಚಕ್ಕೆಬಿಟ್ಟು ಮಾಮೂಲಿ ಜೋಳದ ಕಡೆ ತಿಂತವೆ ಬೇಬಿ ಕಾನು ಅಷ್ಟೇ ಸರ್, ಇನ್ನೇನು ಕೊಡಲ್ಲ. ಇವಾಗ ಇದ್ರ ಮಗ ನಿಮ್ಮೂರಲ್ಲೇ ಐತೆ ಕೃಷ್ಣಮೂರ್ತಿ ಅವ್ರ ಹತ್ರ. ಒಂದೈತೆ. ಇದ್ರ ಮಗನೇ. ಹೌದು ಇದ್ರ ಮಗನೇ. ಅದು ನಮ್ಗೆ ಕನ್ಫರ್ಮ್ ಸರಿಯಾಗಿ ಗೊತ್ತಿಲ್ಲ, ಗೊತ್ತಿರೋರು ಗೊತ್ತಿರ್ಬೇಕೇನಾದ್ರು ನನ್ಗೆ ಗೊತ್ತಿಲ್ಲ. ಅದು ಇದ್ರ ಮಗ ಅಂತಾರೆ ಅವ್ರು, ಇವಾಗ ಹೇಳ್ತಾರದು ಇದ್ರ ಮಗ ಅಂತ. ಅದು ಗಗನ್ ಹತ್ರ ಇತ್ತು ಅಂತ. ಗಗನ್ ಇತ್ತಂತೆ, ಇದ್ರ ಮಗ ಅಂತ ಈಗ ಹೇಳ್ತಾರೆ. ಊರುಗಳು ಆದ್ರೂ ಇದ್ರ ಮಕ್ಳೇನು ಬೇಜಾರ ಬಿಡಿ ಸರ್. ಹೌದೌದೌದು. ಶ್ರೀಕಂಠಪುರ ಅಂತಂದವ್ರು ಈಗೊಂದು ಬಂಗಾರಪೇಟೆದು. ಸತೀಶ್ ಅಣ್ಣವ್ರು ಈ ಓರಿ ಇಟ್ಕೋಬೇಕಾದ್ರೆ ಏನಕ್ಕೆ ನಿಮ್ಗೆ ಇದು ಕಾಯಿಸು ಆಗಿದ್ದು? ಸರ್ ಇದು ನಾವು ಒಂದು 3 ವರ್ಷ ಮುಂಚಿತನೇ ಕೇಳಿದೆ, ಕರು ಚೆನ್ನಾಗಿ ಬೀಳ್ತಾ ಇದ್ದೋ. ಆ ಸುತ್ತಲ್ಲಿ ಎಲ್ಲಾರ ಹೋಗ್ಲಿ ಏಳುಗಳಿವರೆಗೂ ಅನ್ನೋರು ಥರ ಊರಿ ನಾವು ಕಟ್ಟಬೇಕಲ್ಲ, ಇತ್ತು ಊರಿ ಏನಾರು ಮಾಡಿ ತಗೋಬೇಕಲ್ಲ ಅಂತ ರಿವೇಡನ್ನ ಒಂದು 3 ವರ್ಷದಿಂದ ಕೇಳಿದೆ. ಅವರು ಅವ್ರಿಗೂ ಕೊಡೋಕೆ ಮನಸ್ಸಿರಲಿಲ್ಲ. ಅಲ್ಲೂ ಕರುಗಳು ಚೆನ್ನಾಗಿ ಬಿಡ್ತಿದ್ವಲ್ಲ, ದನನೂ ಚೆನ್ನಾಗಿ ಬರ್ತಿದ್ವು. ಅವ್ರಿಗೂ ಕೊಡೋಕೆ ಮನಸ್ಸಿಲ್ಲ. ಬಂಧನ ಮಾಡಿ ಆಮೇಲೆ ನಮ್ಮ ಕನಪುರ ದೀಕ್ಷಿತ್ ನಾರಾಯಣಪುರ ದೀಕ್ಷಿತ್ತು ಕೊಡಿಸಿದ್ರು. ದೀಕ್ಷೆ ಅವರು ಹತ್ರನೂ ಒಂದು ಓರಿ ಇತ್ತಿದ್ರು ಮಗ ಅವ್ರ ಹತ್ರ ಒಂದು ರೀತಿ. ಇವಾಗ ಒಂದಾಯ್ತು ಸರ್, ಇವಾಗ ಒಂದು ಕರು ಆಯ್ತು ಒಳ್ಳೇದು. ತಬ್ಲಿಗರು ತಂದು ಸಾಕಿದ್ರು. ತಬ್ಲಿಗರು ತಂದು ಇವಾಗ ಶ್ರೀಕಂಠ ಬರ್ತಾ ಇದೆ ಇದು. ಇವಾಗ ಒಂದು ಕರು ಇದ್ರು ಇತ್ಕೊಟ್ಟಿರೋದು ಒಂದು ಕರು ತಂದವ್ರು. ಹಸುಕರು ತಗೊಂಡಿದ್ದಾರೆ. ತಗೊಂಡಿದ್ದಾರೆ. ಸತೀಶ್ ಅಣ್ಣರೇ, ಕ್ರಾಸಿಂಗ್ಗೆ ಯಾರು ಹಸುಗಳು ಬರ್ಬೇಕಂತಂದ್ರೆ ಅಡ್ರೆಸ್ ಹೇಳಿ ತಮ್ಮದು, ಇದು ಯಾವ ಊರಲ್ಲಿದೆ ಅಂತ? ಇದು ಪಿಚ್ಚಿನಕೆರೆ ಸರ್, ಪಿಚ್ಚಿನಕೆರೆ ಕನಪುರ ತಾಲೂಕು. ಈ ಕಡೆ ಕನಪುರದಿಂದ ಬಂದರೆ ಒಂದು 20 ಕಿಲೋಮೀಟರ್ ಆಗುತ್ತೆ. ಬಿಡದಿಂದ ಬಂದರೆ ಒಂದು 18 ಕಿಲೋಮೀಟ್ರು. ರಾಮನಗರ ಬಂದರೆ ಒಂದು 20-22 ಕಿಲೋಮೀಟರ್ ಆಗುತ್ತೆ. ಕೊಟ್ಕಾಳು ಪಕ್ಕನೇ. ಕೊಟ್ಕಾಳು ಮಾರಮ್ಮ ದೇವಸ್ಥಾನ ಪಕ್ಕ. ಮುದ್ದೋಡಿಯಿಂದ ಬರ್ಬೇಕು, ಲೆಫ್ಟ್ ತಗೊಂಡು ರಾಮನಗರದಿಂದ ಬಂದರೆ. ಈಗೆಲ್ಲ ಫೋನ್ ಮಾಡ್ಕೊಂಡು ಬರ್ತಾರೆ, ಈಗೇನಿಲ್ಲ. ಹೌದೌದು. ನೈಟೆಲ್ಲ ಫೋನ್ ಮಾಡ್ತಾರೆ, ಬರೋರು ಹೊರಗಡೆಯಿಂದ ಬರೋರು. ಆ ಮೊಬೈಲ್ ನಂಬರ್ ಹೇಳಿ ಹೆಂಗೆ ತಮ್ಮದು? 9686775682. ಕ್ರಾಸಿಂಗ್ ಎನಿ ಟೈಮ್ ಅವೈಲೇಬಲ್ ಇರುತ್ತೆ. ಸಂಜೆ ಬಂದ್ರೆ ಬಿಡ್ತೀರಾ? ಬಿಡ್ತೀರಾ. 9 ಗಂಟೆ ರಾತ್ರಿಯೆಲ್ಲ ಬಿಟ್ಟಿದ್ದೀವಿ ಸರ್. ದೂರದಿಂದ ಬಂದ್ಬಿಡ್ತಾರೆ. 9 ಗಂಟೆ ರಾತ್ರಿಯಿಂದ ಹುಲಿದುರ್ಗ ಅಲ್ಲಿಂದ ಹಾಕಿ ಬಂದವ್ರೆ, ಹಾವೇರಿಯಿಂದ ಬಂದವ್ರೆ. ಬೇಜಾನ್ ಬಿಡ್ಸೋರು ಬಿಡಿ, 7 ಬರೋದು.